Hello everyone, welcome to Sanmargaha classes. Question number 36 from Jamaican fragment. But on the second day, things were different. This is the extract. Okay, this is also for 2 marks. Question A. What was different on the second day? ಈ ಪಾಠ ಓದಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ? ಸೊ ಬಟ್ ಆನ್ ದ ಸೆಕೆಂಡ್ ಡೇ ಥಿಂಗ್ಸ್ ವರ್ ಡಿಫರೆಂಟ್. ಏನದು ಹಾಗಾದ್ರೆ? ದ ವೈಟ್ ಬಾಯ್ ವಾಸ್ ಗಿವಿಂಗ್ ಆರ್ಡರ್ಸ್ ಅಂಡ್ ದ ಬ್ಲ್ಯಾಕ್ ಬಾಯ್ ವಾಸ್ ಒಬೇಯಿಂಗ್. ಓಕೆ, ಸೊ ಇದು ಅಪೋಸಿಟ್ ಆಗಿತ್ತು ಸೆಕೆಂಡ್ ಡೇ. ಫಸ್ಟ್ ಡೇ ಏನಾಗತ್ತೆ ಮಕ್ಕಳೇ? ದ ವೈಟ್ ಬಾಯ್ ವಾಸ್ ಒಬೇಯಿಂಗ್ ಆರ್ಡರ್ಸ್, ಬ್ಲ್ಯಾಕ್ ಬಾಯ್ ವಾಸ್ ಆರ್ಡರಿಂಗ್ ಅಲ್ವಾ? ಅದನ್ನು ನೋಡ್ಬಿಟ್ಟು ಲೇಖಕರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಈ ಗಾಟ್ ಡಿಸ್ಟರ್ಬ್ಡ್ ಅಂಡ್ he got surprised also. But on the second day, the things were different. The white boy was giving orders and the black boy was obeying. Okay. Question B. How did this change affect the narrator? ಸೊ ಈ ಒಂದು ಬದಲಾವಣೆಯು ಲೇಖಕರಲ್ಲಿ ಯಾವ ರೀತಿಯ ಒಂದು ಪ್ರಭಾವವನ್ನ ಬೀರಿತ್ತು? It made him realize that the boys were simply playing and taking turns. There was no such like racism in their mind. Nothing was there in the minds of the boys like racism. Okay. ಸೊ ಅವರು ಬರೀ ಏನೋ ಆಟ ಆಡ್ತಾ ಇದ್ರು. ದ ಬಾಯ್ಸ್ ಆರ್ ಸಿಂಪ್ಲಿ ಪೇಯಿಂಗ್ ಅಂಡ್ ಟೇಕಿಂಗ್ ಟರ್ನ್ಸ್. ಟೇಕಿಂಗ್ ಟರ್ನ್ಸ್ ಅಂತಂದ್ರೆ ಏನು ಮಕ್ಕಳೇ? ಎಕ್ಸ್ಚೇಂಜಿಂಗ್ ದೇರ್ ರೋಲ್ಸ್. ಎಕ್ಸ್ಚೇಂಜಿಂಗ್ ದೇರ್ ರೋಲ್ಸ್ ಅಂತ ಅರ್ಥ. ಓಕೆನಾ? ಸೊ ದಿಸ್ ಈಸ್ ಫಾರ್ 2 marks. The A and B. Question A 1 mark, question B 1 mark. Okay. Thank you.